ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರು ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸರು ಪಾಪುಗೆ ಅಮ್ಮ ಬಂದಿತ್ತು, ಸೊ ಅದಕ್ಕೋಸ್ಕರ ಇವತ್ತು ಅಮ್ಮನ ಕಳಿಸೋದು ಅಂತಾರಲ್ಲ, ಪೂಜೆ ಇವತ್ತು ಮನೆಯಲ್ಲಿ ಮಾಡ್ತಾ ಇದ್ದೀವಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ಅಮ್ಮನ ಕಳಿಸ್ಬೇಕು ಅಂದರೆ ಅಕ್ಕಿ ಪಾಯಸ ಇದಕ್ಕೆ ತುಂಬ ಶ್ರೇಷ್ಠ ಅಂತಾರೆ. ಇದು ಅಮ್ಮನಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಿದ್ದೆ. ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಹಸ್ಬೆಂಡ್ ಮಾಡಿದರು. ಇವಾಗ ನಾನು ಪ್ರಸಾದನೆಲ್ಲ ಇಟ್ಟು ಮತ್ತು ಪೂಜೆ ಮಾಡ್ಕೋತಾ ಇದ್ದೀನಿ. ಸೊ ಸರು ಪಾಪುಗೆ ದೀಪಾವಳಿ ಹಬ್ಬದಿಂದ ಫುಲ್ಲು ಜ್ವರ ಅಂದರೆ ಜ್ವರ ಬಂದಿತ್ತು 2-3 ಡೇಸು. ಅದಾದಮೇಲೆ ಮೈ ಮೇಲೆಲ್ಲ ರೆಡ್ ಚಿಕ್ಕ ಚಿಕ್ಕ ಗುಳ್ಳೆಗಳು ಮುಖದ ಮೇಲೆಲ್ಲ ಆಗಿತ್ತು. ಸೊ ಅದಾದಮೇಲೆ ಗೊತ್ತಾಯಿತು ಅಮ್ಮ ಬಂದಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಇವಾಗ ಅವಳಿಗೆ ಹೊರಗಡೆ ನೀರು ಹಾಕಿ ಅಮ್ಮನ ಕಳಿಸ್ಬೇಕು. ಸೊ 4-5 ಡೇಸ್ ಅರ್ಶಿನದ್ದು ಮತ್ತು ಎಣ್ಣೆ ಹಚ್ಚಿ ಅರ್ಶಿನದ ನೀರು ಹಾಕಿದ್ವಿ. ಇವಾಗ ಕಂಪ್ಲೀಟ್ ಆರಾಮಾಗಿ ಆಗಿದ್ದಾರೆ ಸರು ಪಾಪು. ಸೊ ನೋಡಿ ನಮ್ಮನೆ ದೇವ್ರ ಮನೆ ಇಷ್ಟು ಚೆಂದ ಕಾಣಿಸ್ತಿದೆ. ಪೂಜೆ ಎಲ್ಲ ಆದಮೇಲೆ ಆರತಿ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಅಮ್ಮನವ್ರನ್ನ ಕಳಿಸ್ಲಿಕ್ಕೆ ಮನೆ ಒಳಗಡೆ ಈ ಥರ ಕಳಸನಿಟ್ಟು ಪೂಜೆ ಮಾಡಿ ಪ್ರಸಾದ ಎಡೆನೆಲ್ಲ ಇಟ್ಟು ನಂತರ ಅಮ್ಮನವ್ರನ್ನ ಕಳಿಸ್ಬರ್ಬೇಕು. ಈ ಥರ ಫಸ್ಟು ಮನೆ ಒಳಗೆ ಈ ಥರ ಕಳಸನೆಲ್ಲ ಇಟ್ಟು ಪೂಜೆ ಮಾಡಿ ಹೊರಗಡೆ ಸರು ಪಾಪುಗೆ ಅರ್ಶಿನದ್ದು ಮತ್ತು ಬೇವಿನ ನೀರೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಅಮ್ಮನವ್ರನ್ನ ಕಳಿಸೋದು. ಸೊ ಅಮ್ಮ ನೋಡಿ ರಂಗೋಲಿ ಹಾಕ್ತಾ ಇದ್ದಾರೆ. ಸೊ ನಮ್ಮಮ್ಮ ರಂಗೋಲಿ ತುಂಬ ಚೆನ್ನಾಗಿ ಬಿಡ್ತಾರೆ ಅಂತಲೇ ಹೇಳ್ಬೋದು. ಊರಲ್ಲಿದ್ದಾಗ ಎಲ್ಲ ಹಬ್ಬಗಳಲ್ಲೂ ರಂಗೋಲಿ ನೋಡಲಿಕ್ಕೆ ಒಂದು ಖುಷಿ ಆಗ್ತಿತ್ತು. ಸೊ ಇಲ್ಲೂ ಹಾಕ್ತೀವಿ ಏನಾದರೂ ಹಬ್ಬ ಇದ್ದಾಗ, ಬಟ್ ಅಷ್ಟೊಂದು ಸ್ಪೇಷಿಯಸ್ ಇಲ್ಲ ಕೆಳಗಡೆ. ನಾವು ಮೇಲಿನ ಮನೇಲಿರೋದಲ್ವ, ಸೊ ಹಾಗಾಗಿ ಜಾಸ್ತಿ ಏನೂ ಹಾಕಕ್ಕೆ ಹೋಗಲ್ಲ ನಾವು ರಂಗೋಲಿನೆಲ್ಲ. ಸೊ ಪೂಜೆ ಆಗ್ತಾ ಇದೆ. ಸೊ 5 ಜನನ ಕರೆಸಿ ನೀರು ಹಾಕ್ಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಮುತ್ತೈದೆಯರನ್ನ. ಸೊ ಇಲ್ಲಿ ಸಿಟಿಗಳಲ್ಲೆಲ್ಲ ಜಾಸ್ತಿ ಯಾರೂ ಬರ್ಲಿಕ್ಕೆ ಮನ್ಸು ಮಾಡೋದಿಲ್ಲ. ಹಳ್ಳಿಗಳಲ್ಲಾದರೆ ಎಲ್ಲರೂ ಬರ್ತಾರೆ. ಸೊ ಕರೆದಿದ್ವಿ, ಯಾರೂ ಬರಲಿಲ್ಲ. ಅದಕ್ಕೆ ನಾವೇ ಮನೆಯವರೇ ಎಲ್ಲ ನೀರು ಹಾಕಿ ಎಲ್ಲ ಚೆನ್ನಾಗಿ ಪೂಜೆ ಮಾಡಿ, ನೀನೇ ನೋಡ್ಕೊಳಮ್ಮ ಸರು ಪಾಪುನ ಆರಾಮಾಗಿ ಮಾಡು ಅಂತ ಬೇಡ್ಕೊಂಡು ಅಮ್ಮನವ್ರನ್ನ ಕಳಿಸಿದ್ದಾಯಿತು ನಾವು. ಸರು ಪಾಪು ಅಲ್ಲಿ ಸಿರಿ ಪಾಪು ಮಲಗಿದ್ದಾರೆ. ಸರು ಪಾಪುಗೆ ಇವಾಗ ನೀರು ಹಾಕೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡಿ ಸರು ಪಾಪು ಕೂದಲು ನೋಡಿ. ಕ್ಯಾಮ್ರಾ ನೋಡೋದೇ ಇಲ್ಲ ಅವಳು. ಪೂಜೆ ಎಲ್ಲ ಆಗಿ ಅಮ್ಮನವ್ರನ್ನೆಲ್ಲ ಕಳಿಸಿ ಬಂದರು ಹಸ್ಬೆಂಡು. ಇವತ್ತು ನಾವು ಟಿಫನ್ ತಿಂತಾ ಇರೋದು ಸುಮಾರು ಒಂದು 11:30-12 ಗಂಟೆ ಆಗೋಗಿತ್ತು. ಸೊ ಅದೇ ಅಕ್ಕಿ ಪಾಯಸ ಮಾಡಿದ್ನಲ್ಲ, ಸೊ ಅದ್ರ ಜೊತೆಗೆ ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ, ಅದನ್ನೇ ತಿಂತಾ ಇದ್ದೀವಿ. ಸೊ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ಇಬ್ಬರು ಮಾತಾಡಿಕೊಂಡು ತಿಂಡಿ ತಿಂತಾ ಇದ್ವಿ. ಅಮ್ಮ ಸಿರಿ ಪಾಪುನ ಆಟ ಆಡಿಸ್ತಾ ಇದ್ದಾರೆ. ಪಾಪ ಅವರು ಕೂಡ ಇನ್ನೂ ತಿಂದಿಲ್ಲ. ಸೊ ಒಬ್ಬರು ನೋಡ್ಕೋಬೇಕು, ಒಬ್ಬರು ತಿನ್ಬೇಕು, ಹಾಗಾಗಿ ಹೋಗಿದೆ ನಮ್ಮ ಪರಿಸ್ಥಿತಿ ಸದ್ಯಕ್ಕೆ ಇವಾಗ. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಬೆಳಗ್ಗೆ ಪಾಯಸ ಮತ್ತು ಚಿತ್ರಾನ್ನ ಎಲ್ಲ ತಿಂದಿದ್ದಾಯಿತು. ಇವಾಗ ಹಪ್ಪಳ, ರೈಸ್ ಮತ್ತು ಇದು ಬಣ್ಣದ ಸೌತೆಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ ನಮ್ಮಮ್ಮ. ಊಟ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬೇಕು ಇವಾಗ. ಊಟ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗಡೆ ಹೋಗೋದು. ಸೊ ಈ ಸೀರೆಗೂ ಬ್ಲೌಸಿಗೂ ಒಂದಕ್ಕೊಂದು ಮ್ಯಾಚಿಂಗೇ ಇಲ್ಲ. ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಓಕೆನಾ? ಸರ್ ಪಾಪ ಅವ್ರ ಅಪ್ಪನ ಹತ್ರ ಆಟ ಆಡ್ತಾ ಇದ್ದಾರೆ. ಸರು ಪಾಪು
ಸರಿ ಬಾಬು. ಸಿರಿ ಮಲಗಿದ್ದಾರೆ, ಅದಕ್ಕೆ ಮೆಲ್ಲಗೆ ಮಾತಾಡ್ತಾ ಇರೋದು ಅಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಸೊ ಪಿಂಗಾಣಿ ಜಾಡಿ ಬೇಕಿತ್ತು ನನಗೆ ಉಪ್ಪು ಹಾಕಲಿಕ್ಕೆ ಅಂತ. ಸೊ ಅದನ್ನು ತರಕ್ಕೆ ಹೋಗಿದ್ವಿ. ಬಟ್ ನಮ್ಗೆ ಬೇಕಾಗಿರೋ ಸೈಜಲ್ಲಿ ಸಿಗಲಿಲ್ಲ. ಎಲ್ಲ ಪುಟ್ ಪುಟ್ದಾಗಿ ಮತ್ತು ಡ್ಯಾಮೇಜ್ ಪೀಸಸ್ ಇದ್ದು ತಗೊಳ್ಳಿಲ್ಲ ನಾವು. ಸೊ ಅಲ್ಲಿಂದ ಹೋಗಿ ಬಂದಾದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಸರು ಪಾಪುಗೆ ಅಮ್ಮ ಬಂದಿತ್ತು ಅಂತ 1 ವೀಕಿಂದ ನಾವು ನಾನ್ ವೆಜ್ ಏನು ಮಾಡಿರಲಿಲ್ಲ ಮನೆಯಲ್ಲಿ. ಸೊ ಮಡಿಗಿರಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಬರೀ ವೆಜ್ಜೇ ಮಾಡಿದ್ವಿ. ಸೊ ಇವತ್ತು ಬೆಳಗ್ಗೆ ಅದಕ್ಕೆ ನೀರು ದೋಸೆ ಮತ್ತು ಚಿಕನ್ ಗ್ರೇವಿನ ಮಾಡ್ಕೊಂಡು ತಿಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ಅದಕ್ಕೆ ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆಯಿಂದ ಏನೂ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ನೀರು ದೋಸೆ ಮತ್ತು ಚಿಕನ್ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಸಲ್ಸರಿ ಮಲಗಿಸಿ ಅಡುಗೆ ಮಾಡೋಣ ಅಂತ ಬಂದೆ. ಸೊ ಎದ್ಬಿಟ್ಟು ನೋಡಿ ಇವರು ಏನು ಮಾಡಿ ಊಟ ತಿನ್ನಿಸಿ ಮಲಗಿಸಿದ್ದೆ ಆಗಲಿ. ಅರ್ಧ ತಿಂದು ಮಲಗಿದ್ರು. ಇವಾಗ ನೋಡಿ ಎದ್ದಿದ್ದಾರೆ. ಇನ್ನು ಸ್ವಲ್ಪ ತಿನ್ನಿಸ್ಬೇಕು ಇವಾಗ. ಐ ಜಾನ ಜಾನ ಅಲ್ಲಿ ನೋಡಿ ಅಲ್ಲಿ ಸರಿ ಪಾಪ ಸರಿ ಪಾಪ. ಸೊ ಬೇಗ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಸೊ ಹೇಗೆ ಬಂತು ಅಂತ ಆಮೇಲೆ ತೋರಿಸ್ತೀನಿ ಆಯಿತಾ. ಸೊ ನೀರು ದೋಸೆ ಎಲ್ಲ ಮಾಡಿಟ್ಟು ಬಂದೆ ಸ್ವಲ್ಪ. ಇವಾಗ ಸರು ಪಾಪುಗೆ ಊಟ ತಿನ್ನಿಸ್ಕೋತಾ ಇದ್ದೀನಿ. ಸಿರಿ ಪಾಪು ಮಲಗಿದ್ದಾರೆ, ಅವಳು ಕೂಡ ಎದ್ದ ಮೇಲೆ ಅವಳಿಗೂ ಕೂಡ ತಿನ್ನಿಸ್ಬೇಕು. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thank you.